ಸಂಪುಟಕ್ಕೆ ಯಾರ್ಯಾರನ್ನು ಸೇರಿಸ್ಕೊಳ್ಬೇಕೋ ಮೊದಲ ಹಂತದಲ್ಲಿ ಅದು ಮುಗೀತು. ಯಾವ್ಯಾವ ಖಾತೆ ಕೊಡಬೇಕು ಅನ್ನುವಂಥ ಒಂದು ಗೊಂದಲ ಇತ್ತಲ್ಲ, ಅಥವಾ ಅದಕ್ಕೆ ಸಂಬಂಧಪಟ್ಟಾಗಿನ ತಯಾರಿ ಇತ್ತಲ್ಲ, ಅದು ಒಂದು ಹಂತಕ್ಕೆ ಅಂತ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು TV9 ನಲ್ಲಿ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ನೀವು ಗಮನಿಸಬಹುದು. ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಹಂಚಿಕೆ ಆಗಿದೆ ಅನ್ನುವಂಥ ಆ ಪಟ್ಟಿ TV9 ಬಳಿ ಇದೆ. ಹಾಗಾದ್ರೆ ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿರುವಂತಹ 13 ಮಂದಿ ಸಚಿವರಿಗೆ ಯಾವ್ಯಾವ ಖಾತೆ? DK ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿದ್ರು ಕೂಡ ಯಾವ ಖಾತೆಯನ್ನ ತಮ್ಮ ಜೊತೆಗೆ ಇಟ್ಕೊಂಡಿದ್ದಾರೆ? ಫಿನಾನ್ಸ್ DK ಶಿವಕುಮಾರ ಇಟ್ಕೊಳ್ತಾರೋ ಬೇರೆಯವ್ರಿಗೆ ಕೊಡ್ತಾರೋ? ಈ ತರದೊಂದು ಕುತೂಹಲ ಇತ್ತು. ಅದೆಲ್ಲದಕ್ಕೂ ಕೂಡ ಈಗ ಉತ್ತರ ಸಿಗ್ತಾ ಇದೆ. ನಾನಾಗ್ತಾನೆ ಹೇಳಿದಾಗೆ TV9 ನಲ್ಲಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವಂತ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀವು ಗಮನಿಸಬಹುದು. ಹೌದು, ಡಾಕ್ಟರ್ ಜಿ ಪರಮೇಶ್ವರ್ DCM ಜೊತೆಗೆ ಅವರು ಕಂದಾಯ ಖಾತೆಯನ್ನ ಹೊಂದಿರ್ತಾರೆ, ಕಂದಾಯ ಇಲಾಖೆಯ ನಿರ್ವಹಣೆ ಮಾಡ್ತಾರೆ. ಅದರ ಜೊತೆಗೆ ಯುವ ಸಬಲೀಕರಣ, ಬಹುತೇಕ ಸಂದರ್ಭದಲ್ಲಿ ಕ್ರೀಡೆ ಜೊತೆಗೆ ಕ್ರೀಡೆ ಅಂಡ್ ಯುವ ಸಬಲೀಕರಣ ಇರ್ತಾ ಇತ್ತು. ಪರಮೇಶ್ವರ್ ಈ ಬಾರಿ ಕಂದಾಯ ಹಾಗೆ ಯುವ ಸಬಲೀಕರಣ. ಯಾರಾಗರೆ ಹೋಮ್ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ತಾವು ಹಿಂದೆ ನಿರ್ವಹಿಸಿದಂತ ITBT ಜೊತೆಗೆ ಗೃಹ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಕಾರ್ಯನಿರ್ವಹಿಸ್ತಾರೆ. ಇನ್ನು KJ ಜಾರ್ಜ್ ಇಂಧನವನ್ನ ಹೊಂದಿದ್ರು, ಅವರು ಇಂಧನ ಜೊತೆಗೆ ಪ್ರವಾಸೋದ್ಯಮ ಇಲಾಖೆಯನ್ನ ಈ ಬಾರಿಯೂ ನಿರ್ವಹಿಸ್ತಾರೆ. ಬೃಹತ್ ಹಾಗೆ ಮಧ್ಯಮ ಕೈಗಾರಿಕೆ MB ಪಾಟೀಲ್ ಬಳಿ ಇತ್ತು, ಅದು ಮುಂದುವರಿಯುತ್ತೆ. ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಇಲಾಖೆ, ಅದು ಯಥಾ ಪ್ರಕಾರ. ವಿಷಯ ಅಂತ ಅಂದ್ರೆ ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೊಡಲಾಗಿದೆ. ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅವರು ಸುಮ್ಮನಾಗ್ಲೇಬೇಕಾಯ್ತು ಅಂತ ಕಾಣಿಸುತ್ತೆ. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ, ಭೈರತಿ ಸುರೇಶ್ ಸಾರಿಗೆ, ಯತೀಂದ್ರ ಸಿದ್ದರಾಮಯ್ಯನವರಿಗೆ ನಗರಾಭಿವೃದ್ಧಿ ಇಲಾಖೆ. ಅಂದ್ರೆ ಹಿಂದೆ ಭೈರತಿ ಸುರೇಶ್ ಅವರು ನಿರ್ವಹಣೆ ಮಾಡಿದಂತ ಇಲಾಖೆಯನ್ನ ಈ ಬಾರಿ ಯತೀಂದ್ರ ಅವರಿಗೆ ಕೊಡಲಾಗಿದೆ. ಭೈರತಿ ಸುರೇಶ್ ಅವರಿಗೆ ರಾಮಲಿಂಗಾರೆಡ್ಡಿ ಅವರು ನಿರ್ವಹಿಸ್ತಾ ಇದ್ದಂತ ಸಾರಿಗೆ ಇಲಾಖೆಯನ್ನ ಕೊಡಲಾಗಿದೆ. UT ಖಾದರ್ ಸಭಾಧ್ಯಕ್ಷರಾಗಿದ್ದಂತವರು, ಈಗ ಅವರಿಗೆ ಆರೋಗ್ಯ ಇಲಾಖೆಯನ್ನ ಕೊಡಲಾಗಿದೆ. ಸಿದ್ದರಾಮಯ್ಯನವರ ಮೊದಲ ಟರ್ಮ್ ನಲ್ಲಿ ಅವರು ಆರೋಗ್ಯ ಇಲಾಖೆಯನ್ನ ನಿರ್ವಹಿಸಿದ್ದರು. ಈಗ UT ಖಾದರ್ ಅಗೈನ್ ಆರೋಗ್ಯ ಇಲಾಖೆಯನ್ನ ಹೊಂದಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ನಗರಾಭಿವೃದ್ಧಿ ಇಲಾಖೆ, ಶರಣ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಇಲಾಖೆ, ಅದು ಕೂಡ ಹಾಗೇನೆ. ಇನ್ನು ಈಶ್ವರ್ ಖಂಡ್ರೆ ಕಳೆದ ಬಾರಿ ಅರಣ್ಯ ಇಲಾಖೆಯನ್ನ ಅವರು ನಿರ್ವಹಿಸಿದ್ರು, ಈಗ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಜವಾಬ್ದಾರಿಯನ್ನ ಕೊಡಲಾಗಿದೆ. DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿರ್ತಾರೆ, ಹಣಕಾಸು ಇಲಾಖೆಯನ್ನ ನಿರ್ವಹಿಸ್ತಾರೆ. DPAR ಹಾಗೆ ಇತರ ಎಲ್ಲ ಖಾತೆಗಳು, ಅಂದ್ರೆ ಈಗ 13 ಮಂದಿ ಮಾತ್ರ ಅಲ್ವಾ, ಇನ್ನು ಉಳಿದಂಥದ್ದು ಸುಮಾರು ಒಂದು 20 ಮಂದಿ ಇನ್ನು ಬಾಕಿ ಇದೆ ಪದಗ್ರಹಣ ಆಗುವಂಥದ್ದು, 19 ಮಂದಿ. ಸೊ ಆ ಉಳಿದಂತ ಎಲ್ಲ ಖಾತೆಗಳನ್ನ ಕೂಡ ಈಗ DK ಶಿವಕುಮಾರ್ ಅವರೇ ಸದ್ಯದ ಮಟ್ಟಿಗೆ ನಿರ್ವಹಿಸ್ತಾರೆ. ಸತೀಶ್ ಜಾರಕಿಹೊಳಿ ಅವರು PWD ಕಳೆದ ಬಾರಿ ನಿರ್ವಹಿಸಿದ್ರು, ಈ ಬಾರಿನೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಇಲಾಖೆಯನ್ನೇ ನೀಡಲಾಗಿದೆ. ಇಲ್ಲಿ ವಿಷಯ ಅಂತ ಅಂದ್ರೆ ಬದಲಾಗಿರೋದು, ಪ್ರಮುಖವಾಗಿ ಗೊತ್ತಾಗೋದು ಅಂತ ಅಂದ್ರೆ ಜಲಸಂಪನ್ಮೂಲ DK ಶಿವಕುಮಾರ್ ಅವ್ರ ಬಳಿ ಇತ್ತು, ಅದನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿದ್ದಾರೆ. ಅವ್ರು ಇವತ್ತು ಸಂಜೆ ತನಕನೂ ಬಹಳ ಸಿಟ್ಟಲ್ಲಿದ್ರು. ಇನ್ಫ್ಯಾಕ್ಟ್ ಒಂದು ಸಭೆಯಲ್ಲಿ ಇದೆಲ್ಲ ನೀವೇ ಇಟ್ಕೊಳ್ಳಿ, ನಾನು ಶಾಸಕನಾಗಿರ್ತೀನಿ ಸಾಕು, ನನಗೂ ಜಲಸಂಪನ್ಮೂಲಕ್ಕೂ ಏನ್ರಿ ಸಂಬಂಧ, ಬೆಂಗಳೂರು ಕೊಡ್ರಿ, ಬೆಂಗಳೂರು ನನಗೆ ಅಂತ ಹೇಳ್ಕೊಂಡ್ಬಿಟ್ಟು 3 ವರ್ಷದ ಹಿಂದೆನೇ ನನಗೆ ಭರವಸೆ ಕೊಟ್ಟಿದ್ರಲ್ಲ ಅಂತ ಹೇಳ್ಕೊಂಡು ಹಳೆ ಫೋಟೋ ಎಲ್ಲ ಭಾಳ ಈಗ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ಅವ್ರ ಬೆಂಬಲಿಗರು. ಬಟ್ ಅದು ಯಾವುದಕ್ಕೂ ಕೂಡ ಇಲ್ಲಿ DK ಶಿವಕುಮಾರ್ ಆಗಲಿ ಅಥವಾ AICC ಆಗಲಿ ಮಣದಂಥ ರೀತಿಯಾಗಿ ಕಂಡು ಬರ್ತಾ ಇಲ್ಲ. ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೃಷ್ಣ ಬೈರೇಗೌಡ ಅವರಿಗೆ ಕೊಡಲಾಗಿದೆ. ಇದು ಬಹಳ ಅತಿ ಮುಖ್ಯ ಖಾತೆ, ಯಾಕಂತ ಅಂದ್ರೆ GBA ಚುನಾವಣೆ ಎಲ್ಲ ಬರ್ತಾ ಇದೆ, ಆ ಕಾರಣಕ್ಕಾಗಿ ಇದನ್ನು ನಿರ್ವಹಿಸೋದೆಲ್ಲ ಬಹಳ ಅತಿ ಮುಖ್ಯ. ಸೊ ಅದನ್ನ ಕೃಷ್ಣ ಬೈರೇಗೌಡರಿಗೆ ಕೊಡಲಾಗಿದೆ. ಅವ್ರು ನಿರ್ವಹಿಸ್ತಾ ಇದ್ದಂತ ಕಂದಾಯ ಇಲಾಖೆಯನ್ನ ಪರಮೇಶ್ವರ್ ಅವರಿಗೆ ಕೊಡಲಾಗಿದೆ. ಬನ್ನಿ DK ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟ ಏನೇನಾದ್ರು ಕೇಳೋಣ. ಖಾತೆ ಹಂಚಿಕೆ ಪಟ್ಟಿ ಯಾವಾಗ ಆಗಿದೆಯಲ್ಲ, ಅದು ಹೋಗಿದೆ, ಪಟ್ಟಿ ಎಲ್ಲ ಸೈನ್ ಮಾಡಿ ವರಿಷ್ಠ ಏನು ಹೇಳಿದ್ದಾರೆ ಅದನ್ನು ಮಾಡಿದ್ದೀವಿ. ಖಾತೆ ಹಂಚಿಕೆ ಪಟ್ಟಿ ಯಾವಾಗ ಆಗಿದೆಯಲ್ಲ, ಅದು ಹೋಗಿದೆ, ಪಟ್ಟಿ ಎಲ್ಲ ಸೈನ್ ಮಾಡಿ ವರಿಷ್ಠ ಏನು ಹೇಳಿದ್ದಾರೆ ಅದನ್ನು ಮಾಡಿದ್ದೀವಿ. ಖಾತೆ ಹಂಚಿಕೆ ಪಟ್ಟಿ ಯಾವಾಗ ಆಗಿದೆಯಲ್ಲ, ಅದು ಹೋಗಿದೆ, ಪಟ್ಟಿ ಎಲ್ಲ ಸೈನ್ ಮಾಡಿ ವರಿಷ್ಠ ಏನು ಹೇಳಿದ್ದಾರೆ ಅದನ್ನು ಮಾಡಿದ್ದೀವಿ. ಖಾತೆ ಹಂಚಿಕೆ ಪಟ್ಟಿ ಯಾವಾಗ ಆಗಿದೆಯಲ್ಲ, ಅದು ಹೋಗಿದೆ, ಪಟ್ಟಿ ಎಲ್ಲ ಸೈನ್ ಮಾಡಿ. ಪ್ರಮೋದ್ ಇದಕ್ಕೆ ಸಂಬಂಧಪಟ್ಟಾಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪ್ರಮೋದ್, ಈ ಪಟ್ಟಿ ನೋಡಿದಂತ ಸಂದರ್ಭದಲ್ಲಿ ಯಾವ ಮಾನದಂಡದ ಮೇಲೆ ಈ ಖಾತೆಗಳ ಹಂಚಿಕೆ ಆಗಿದೆ ಅನ್ನುವಂಥದ್ದು ಸಹಜವಾದ ಒಂದು ಕುತೂಹಲ, ಅದ್ರ ಬಗ್ಗೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಅವ್ರಿಗೆ ಸುತಾರಾಮ್ ಇಷ್ಟ ಇರಲಿಲ್ಲ ಅನ್ನೋದು ಅವ್ರ ನಡವಳಿಕೆಯಲ್ಲೇ ಇವತ್ತು ಸಂಜೆ ಸಂದರ್ಭದಲ್ಲೆಲ್ಲ ಗೊತ್ತಾಗ್ತಿತ್ತು. ಕೊನೆಗೆ ಅವ್ರು ಮನವೊಲಿಸಲಾಗಿದೆಯಾ ಅಥವಾ ಇದನ್ನ ಮಾಡಿ ಅನ್ನುವಂಥ ಕಟ್ಟಪ್ಪಣೆನೇ ಇದು, ಏನ್ ಕತೆ? ಮಲ್ತೇಶ್, ಬೆಂಗಳೂರು ಸೇರಿದಂತೆ ರಾಜ್ಯದ ಇಡೀ ಸಚಿವ ಸಂಪುಟದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಯಾಕಂದ್ರೆ ಈಗಾಗಲೇ ಹೊಸ ಸಂಪುಟ ಬಂದ್ರೆ ಹೊಸದಾಗಿ
ನಿರ್ವಹಣೆ ಜೊತೆಗೆ ಹೊಸ ಖಾತೆ ರೀಶಫಲ್ ಮಾಡೋದ್ರಿಂದ ಸಹಜವಾಗಿ ಒಂದು ಇಮೇಜ್ ಮೇಕ್ ಓವರ್ ಆಗತ್ತೆ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಅದೇ ನಾಯಕರಿಗೆ ಅದೇ ಖಾತೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಸಹಜವಾಗಿ ಮತ್ತೆ ಹೊಸತನ ಖಂಡಿತವಾಗ್ಲೂ ಬರಲ್ಲ. ಅದರಲ್ಲೂ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ರಾಜಕೀಯವಾಗಿ ಪ್ರಬಲವಾಗಿದ್ದವರು ನಿಜ. ಅಟ್ ದ ಸೇಮ್ ಟೈಮ್ ಈ ಬಾರಿ ಬೆಂಗಳೂರಿನ GBA ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಒಂದಿಷ್ಟು ವಿಚಾರಗಳನ್ನ ಮಾಡ್ತಾ ಇದೆ. ಹೊಸಬರಿಗೆ ಅವಕಾಶ ಕೊಡ್ತಾ ಅವರನ್ನ ಅದರ ಮೇಕ್ ಓವರ್ ಅನ್ನ ಮಾಡೋ ನಿಟ್ಟಿನಲ್ಲಿ ಅಂದ್ರೆ ಬೆಂಗಳೂರಿನ ಚುನಾವಣೆಗೆ ಸಂಬಂಧಪಟ್ಟಂತೆ ಹೊಸ ಮೇಕ್ ಓವರ್ ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಅಫ್ಕೋರ್ಸ್ 2 ತಿಂಗಳಿದೆ, 2 ತಿಂಗಳಲ್ಲಿ ಏನ್ ಮೇಕ್ ಓವರ್ ಮಾಡ್ಬೋದು ಬೇರೆ ಪ್ರಶ್ನೆ. ಆದ್ರೆ ಈಗಾಗಲೇ ಕಂದಾಯ ಇಲಾಖೆಯಲ್ಲಿ ನೋಡಿದಿರಿ, ನೇರ ನುಡಿ ಜೊತೆಗೆ ನೇರ ಮಾತುಗಳಿಂದ ಜೊತೆಗೆ ಕೆಲವೊಂದಿಷ್ಟು ರಿಫಾರ್ಮ್ಸ್ ಗಳ ಮೂಲಕ ಕಂದಾಯ ಇಲಾಖೆನ ಕೃಷ್ಣ ಬೈರೇಗೌಡರು ಕೂಡ ಈಗಾಗಲೇ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಸೇಮ್ ಟೈಮ್ ಕಂದಾಯ ಇಲಾಖೆನ ಕೃಷ್ಣ ಬೈರೇಗೌಡರು ಕೇಳ್ತಾ ಇದ್ದು ಇನ್ನಷ್ಟು ಕೆಲಸ ಇದೆ ಮಾಡೋದಕ್ಕೆ ಅವಕಾಶ ಕೊಡಿ ಮುಂದುವರ್ಸೋದಕ್ಕೆ ಅಂತ. ಹಾಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅವರು ಬೆಂಗಳೂರಿನವರಾಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಕೇಳಿದ್ದಾರೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೇಳಿದ್ರು. ಆದ್ರೆ ಹೈಕಮಾಂಡ್ ಈಗ ನಿರ್ಧಾರ ಮಾಡಿದೆ, ಏನ್ ಖಾತೆಗೆ ಹಂಚಿಕೆಯನ್ನ ಮಾಡಿದ್ವೋ ಆ ಖಾತೆ ಹಂಚಿಕೆಯನ್ನ ಹಾಗೆ ಇರುತ್ತೆ, ಮತ್ತೆ ಯಾವುದೇ ರೀತಿಯಂತ ಬದಲಾವಣೆ ಇಲ್ಲ. ಹೀಗಾಗಿ ಎಲ್ಲಾ ಸಚಿವರನ್ನ ಕೇಳಲೇಬೇಕು ಅಂತ ಖಡಕ್ ಆದಂತ ಸೂಚನೆ ಕೊಟ್ಟಿದೆ. ಅದರ ಪರಿಣಾಮ ಈಗಾಗಲೇ ಮುಖ್ಯಮಂತ್ರಿಗಳ ಕಚೇರಿಯಿಂದ ನೇರವಾಗಿ ರಾಜ್ಯಪಾಲರ ಕಚೇರಿಗೆ ಪಟ್ಟಿ ರವಾನೆ ಕೂಡ ಆಗಿದೆ, ಹಂಚಿಕೆ ಕೂಡ ಆಗಿದೆ. ಅದಕ್ಕೆ ಇನ್ನೇನು ರಾಜ್ಯಪಾಲರ ಅಂಕಿತ ಕೂಡ ಬೀಳುವಂತ ನಿರೀಕ್ಷೆ ಇದೆ. ಟಿವಿನಲ್ಲಿ ಈಗ ಅದರ ಕ್ಲಿಯರ್ ಕಟ್ ಆದಂತ ಸ್ಪಷ್ಟವಾದಂತ ಮಾಹಿತಿಯನ್ನ ರಾಜ್ಯದ ಜನರ ಮುಂದೆ ಇರ್ತಾ ಇದೆ. ಪರಮೇಶ್ವರ್ ಅವರು ಈಗಾಗಲೇ ಕಂದಾಯ ಇಲಾಖೆ ಯುವ ಸಬಲೀಕರಣ ಕ್ರೀಡೆ ನಿರ್ವಹಣೆ ಮಾಡಿದ್ರೆ ಪ್ರಿಯಾಂಕಾ ಖರ್ಗೆ ಗೃಹ ಸಚಿವ ಜೊತೆಗೆ IT-BT ಇರುತ್ತೆ. ಅದೇ ರೀತಿ KJ ಜಾರ್ಜ್ ಅವರಿಗೆ ಹಳೆ ಇಂಧನ ಖಾತೆ ಜೊತೆಗೆ ಪ್ರವಾಸೋದ್ಯಮವನ್ನು ನೀಡಲಾಗಿದೆ. MB ಪಾಟೀಲ್ ಅವರಿಗೆ ಅವರ ಹಳೆಯ ಬೃಹತ್ ಮಧ್ಯಮ ಕೈಗಾರಿಕೆ ಇತ್ತು, ಅದನ್ನೇ ನೀಡಲಾಗಿದೆ. ಹಾಗೆ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಹಳೆ ಲೋಕೋಪಯೋಗಿ ಇಲಾಖೆಯನ್ನ ಮತ್ತೆ ಮುಂದುವರಿಸಲಾಗಿದೆ. ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರ ಅಭಿವೃದ್ಧಿ ಕೊಟ್ಟಿದ್ರೆ, ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ, ಮುನಿಯಪ್ಪನವರಿಗೆ ಅವರ ಮತ್ತೆ ಹಳೆ ಖಾತೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ಕೊಡಲಾಗಿದೆ. ಇಲ್ಲಿ ಭೈರತಿ ಸುರೇಶ್ ಮತ್ತೆ ಯತೀಂದ್ರ ನಡುವೆ ಸ್ವಲ್ಪ ಬದಲಾವಣೆ ಆಗಿದೆ. ಯತೀಂದ್ರ ಅವರಿಗೆ ನಗರಾಭಿವೃದ್ಧಿ ಸಿಕ್ಕಿದ್ರೆ, ಭೈರತಿ ಸುರೇಶ್ ಅವರಿಗೆ ಸಾರಿಗೆ ಇಲಾಖೆ ಸಿಕ್ಕಿದೆ. UT ಖಾದರ್ ಅವರಿಗೆ ಆರೋಗ್ಯ ಇಲಾಖೆ ನೀಡಲಾಗಿದೆ. ಶರವಣ್ ಪ್ರಕಾಶ್ ಪಾಟೀಲ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ನೀಡಲಾಗಿದೆ. ಮಾಲ್ತೇಶ್ ಹಾಗೇನೆ ಈ ಗ್ರಾಮೀಣಾಭಿವೃದ್ಧಿ ಕಳೆದ ಬಾರಿ ಪ್ರಿಯಾಂಕರ್ಗೆ ಏನು ಹ್ಯಾಂಡಲ್ ಮಾಡಿದ್ರು ಆ ಖಾತೆನ ಈಶ್ವರ್ ಖಂಡ್ರೆ ಅವರಿಗೆ ನೀಡಲಾಗಿದೆ. ಉಳಿದಂತೆ ಫೈನಾನ್ಸ್ ಹಾಗೂ DPR ಏನಿದೆ ಅದನ್ನ ಇನ್ನಿತರ ಎಲ್ಲಾ ಖಾತೆಗಳನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇದು ಟಿವಿನಲ್ಲಿ ಸಿಕ್ಕಿರುವಂತಹ ಪಕ್ಕಾ ಸುದ್ದಿ. ಈಗಾಗಲೇ ಇದೇ ಪಟ್ಟಿಯನ್ನ ರಾಜ್ಯಪಾಲರ ಕಚೇರಿಗೂ ಕೂಡ ರವಾನೆ ಮಾಡಲಾಗಿದೆ. ಓಕೆ ಪ್ರಮೋದ್, ಇಲ್ಲಿ ನಮಗೆ ಬಹಳ ಕುತೂಹಲ ಇದ್ದಿದ್ದೇನು ಅಂತ ಅಂದ್ರೆ ಕಾಂಗ್ರೆಸ್ ಮುಂದಿನ ಬಾರಿ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಬಹಳ ಅಗ್ರೆಸಿವ್ ಆದಂತಹ ಹೆಜ್ಜೆಗಳನ್ನ ಇಡ್ತಾ ಇದೆ. BK ಹರಿಪ್ರಸಾದ್ ಅವರಿಗೆ KPCC ಸಾರಥಿ ಕೊಟ್ಟಿರೋದು, DK ಶಿವಕುಮಾರ್ ಅವರ ಕೆಲ ಯೋಜನೆಗಳಿಗೆ ಅವರು ಆಲ್ರೆಡಿ ಹೇಳ್ತಾ ಇರೋದು ಈ ಭಾರತ್ ಜೋಡ ಮತ್ತೊಂದು ಈ ತರದ್ದು. ಹಾಗಾಗಿ ಗೃಹ ಇಲಾಖೆ ಈಗ 1.5 ವರ್ಷ ಇರುತ್ತಲ್ಲ ಚುನಾವಣೆಗೆ ಹತ್ರ ಇರುವಂತ ವರ್ಷ, ಅದು ಅತಿ ಮುಖ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಗೃಹ ಯಾರಿಗೆ ಕೊಡ್ಬೋದು ಅಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಈಗ ಗೃಹ ಇಲಾಖೆ ಅಂತ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಸೊ ಇಲ್ಲಿ ಯಾವ ರೀತಿಯಂತ ಮಾನದಂಡ ಜೊತೆಗೆ ಏನು ಆಲೋಚನೆಯಲ್ಲಿ ಇಲಾಖೆಯನ್ನು ಕೊಟ್ಟಿರ್ಬೋದು ಅಂತ ಪ್ರಮೋದ್. ಅದರ ಜೊತೆಗೇನೆ ಇನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿ ಕೇಳಿ KPCC ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟಂತವ್ರು, ಆಯ್ತಪ್ಪ ಅದು ಸಿಕ್ಕಿಲ್ಲ ಅಂತ ಒಂದು ಒಳ್ಳೆ ಖಾತೆ ನಿರೀಕ್ಷೆಯಲ್ಲಿ ಅವ್ರು ಇದ್ದೀರಿ ಅನ್ನುವಂಥದ್ದನ್ನ ಅವರು ಅದನ್ನ ಹೇಳ್ಕೊಳ್ತಾ ಇದ್ರು. ಹಳೆ ಖಾತೆನೇ ಅವ್ರಿಗೆ ಮುಂದುವರೆದಿದೆ ಅಂದ್ರೆ ಇದು ಏನ್ ಸೂಚನೆ ಕೊಡ್ತಾ ಇದೆ? ಆಮೇಲೆ ರಾಮಲಿಂಗಾರೆಡ್ಡಿ ಅವ್ರದ್ದು ಅದು ಯಾವುದೇ ರೀತಿಯ ಒತ್ತಡಕ್ಕೆ ಮತ್ತೊಂದು ಮಣಿದಿಲ್ಲ ಅನ್ನುವಂಥದ್ದು, ಇದೆಲ್ಲ ಏನ್ ಸೂಚನೆ ಕೊಡ್ತಾ ಇದೆ ಪ್ರಮೋದ್? ಮಾಲ್ತೇಶ್, ರಾಮಲಿಂಗಾರೆಡ್ಡಿ ಅವರ ವಿಚಾರ ಸಹಜವಾಗಿ ಅದೊಂದು ಓಕೆ, ಸಾರಿಗೆ ಇತ್ತು, ಅದರ ಬದಲಾಗಿ ಬೆಂಗಳೂರು ನಗರಾಭಿವೃದ್ಧಿ ಕೇಳೋದು ಸಹಜವಾದಂತ ಇಲಾಖೆ, ಸಹಜವಾದಂತ ಬೇಡಿಕೆ. ಆದ್ರೆ ಈಗ ಸತೀಶ್ ಜಾರಕಿಹೊಳಿಗೆ ಲೋಕೋಪಯೋಗಿ ಇಲಾಖೆ ತುಂಬಾ ಸಣ್ಣ ಇಲಾಖೆ ಏನಲ್ಲ, ಅದು ಬೃಹತ್ ಆದಂತ ಇಲಾಖೆ. 50,000 ಕೋಟಿ ಬಜೆಟ್ ಇರುವಂತದ್ದು, ಜೊತೆಗೆ ರಾಜ್ಯದ ಸಂಪೂರ್ಣ ಉದ್ದಗಲಕ್ಕೂ ಕೂಡ ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡುವಂತದ್ದು. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಸಹಜವಾಗಿ ಅವರ ಇಲಾಖೆಯನ್ನ ಮುಂದುವರಿಸಿರೋ ಬಗ್ಗೆ ಅವರಿಗೂ ಕೂಡ ಖುಷಿ ಇದೆ. ಅಲ್ಲಿ ಯಾವುದೇ ರೀತಿಯಂತ ವ್ಯಕ್ತಿ ಆಗಿಲ್ಲ, ಅವ್ರಿಗೆ ನಿರೀಕ್ಷೆಗಳು ಜಾಸ್ತಿ ಇದ್ದಿರ್ಬೋದು ಅಂತ KPCC ಜೊತೆಗೆ ಇರಬೇಕು ಅಂತ ಅದ್ರ ಮಂತ್ರಿ ಸ್ಥಾನ ಅವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಅಷ್ಟೊಂದು ನಿರಾಸೆ ಆದಂತೆ ಕಂಡು ಬಂದಿಲ್ಲ. ಇನ್ನು ಗೃಹ ಸಚಿವರ ಬಗ್ಗೆ ಹೇಳೋದಾದ್ರೆ ಮಾಲ್ತೇಶ್, ಗೃಹ ಸಚಿವರನ್ನ ಯಾಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಟ್ಟಿದ್ರು ಅನ್ನೋದನ್ನ ನೋಡೋದಾದ್ರೆ, ಈಗ ನೀವು ಬೇರೆ ಬೇರೆ ಸರ್ಕಾರ BJP ಸರ್ಕಾರವನ್ನ ನೋಡಿದಾಗ BJP ಗೃಹ, ಕನ್ನಡ ಸಂಸ್ಕೃತಿ ಮತ್ತು ಶಿಕ್ಷಣ ಇಲಾಖೆ 3 ಇಲಾಖೆಯನ್ನ ತನ್ನ ಸೈದ್ಧಾಂತಿಕ ಬದ್ಧತೆ ಇದ್ದಂತ ನಾಯಕರಿಗೆ ನೀಡ್ತಾ ಇತ್ತು. ಅದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಇರ್ಬೋದು, ಅಥವಾ ಇನ್ನಿತರ ನಾಯಕರು ಇರ್ಬೋದು, ಅಶೋಕ್ ಇರ್ಬೋದು, VS ಆಚಾರ್ಯ ಇರ್ಬೋದು, ಅರಗ ಜ್ಞಾನೇಂದ್ರ ಇರ್ಬೋದು, ಯಾರು ಸಂಘ ಪರಿವಾರದ ಮೂಲದಿಂದ ಬಂದಿತ್ತಲ್ಲ, ಸೈದ್ಧಾಂತಿಕವಾಗಿ ಯಾರು ಬದ್ಧವಾಗಿದ್ದಲ್ಲ ಅಂತವರಿಗೆ ನೀಡ್ತಾ ಇತ್ತು. ಈಗ ಕಾಂಗ್ರೆಸ್ ಕೂಡ ಅದೇ ಮಾದರಿ ಒಂದು ಮಾಡೆಲ್ ಅನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದೆ ಅಂದ್ರೆ ತಪ್ಪಾಗಿಲ್ಲ. ಯಾಕೆಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಸೈದ್ಧಾಂತಿಕ ವಿಚಾರಗಳನ್ನ ತುಂಬಾ ಅಗ್ರೆಸಿವ್ ಆಗಿ ಹೇಳ್ತಿದ್ದರು, ಜೊತೆಗೆ ಸೈದ್ಧಾಂತಿಕವಾಗಿ ತಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮತ್ತು ತತ್ವ ಏನಿದೆ ಅದನ್ನ ನೇರವಾಗಿ ಹೇಳ್ತಾ ಇದ್ದರು. ಅದನ್ನ ಅನುಷ್ಠಾನಗೊಳಿಸುವಂತ ಅಂದ್ರೆ ತಮ್ಮ ಸೈದ್ಧಾಂತಿಕ ನಿಲುವುಗಳನ್ನ ಅನುಷ್ಠಾನಗೊಳಿಸೋದಕ್ಕೆ ನಾವು ಇದ್ರೆ ಅದು ಸಹಜವಾಗಿ ಲಾ ಅಂಡ್ ಆರ್ಡರ್ ಇಂಪ್ಲಿಮೆಂಟೇಷನ್ ಬಾಡಿ ಆಗಿರುವಂತ ಗೃಹ ಇಲಾಖೆ ಸಾಕಷ್ಟು ಅನುಕೂಲ ಆಗುತ್ತೆ. ಬಹುಶಃ ಇದು ಒಂದು ಕಾರಣ. ಜೊತೆಗೆ ಯುವ ಮುಖ ಹಾಗೇನೆ ಅಗ್ರೆಸಿವ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣ ಪೊಲೀಸ್ ಇಲಾಖೆ ಕೂಡ ಒಂದು ರೀಶಫಲ್ ಆದಂಗಿರುತ್ತೆ, ಒಂದು ಅಗ್ರೆಸಿವ್ ಟೋನ್ ಸಿಗುವಂತ ಸಾಧ್ಯತೆ ಇರುತ್ತೆ. ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಯಾಕೆಂದ್ರೆ ಗೃಹ ಇಲಾಖೆ ಇದ್ದವರಿಗೆ ತತ್ಕ್ಷಣಕ್ಕೆ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗ್ಬಾರ್ದು. ಹೀಗಾಗಿ ಗೃಹ ಸಚಿವರು ಸ್ವಲ್ಪ ಪ್ರತಿಕ್ರಿಯೆ ಮಾಡಿದ್ರೆ, ಅಗ್ರೆಸಿವ್ ಆದ್ರೆ ಬೇರೆ ಬೇರೆ ರೀತಿಯಂತ ಪರಿಣಾಮಗಳು ಬರುವಂತ ಆತಂಕ ಕೂಡ ಇರುತ್ತೆ. ಹೀಗಾಗಿ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅದು ಸಾಕಷ್ಟು ಕುತೂಹಲ ಕೇಳಿಸಿರುವಂತದ್ದೇ.
ಜಸ್ಟ್ ಹೋಲ್ಡ್ ಪ್ರಮೋದ್, ಸಂಪರ್ಕದಲ್ಲಿರಿ, ಮಾತನಾಡ್ತೀನಿ ನಿಮ್ಮ ಜೊತೆಗೆ. ಖಾತೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಬಹಳ ಕ್ಲಿಯರ್ ಆಗಿ ಹೇಳಿದೆ. ಅಂದ್ರೆ ಯಾವುದೇ ಬದಲಾವಣೆ ಇಲ್ಲ ಅಂತ ಯಾಕೆ ಹೈಕಮಾಂಡ್ ಹೇಳಿದೆ ಅಂದ್ರೆ ಕೆಲವರು ಬದಲಾವಣೆ ಮಾಡ್ಕೊಳ್ಳೋಕೆ ಬಹಳ ಪ್ರಯತ್ನವನ್ನ ಪಟ್ಟಿದ್ರು. ಯಾವುದೇ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಹೇಳ್ತಾ ಇದೆ. ಕೆಲ ಸಚಿವರು ಇಟ್ಟಿದ್ದಂತ ಬೇಡಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ತಿರಸ್ಕರಿಸಿದೆ. ಡಿ ಕೆ ಶಿವಕುಮಾರ್ ಕೂಡ ಈ ವಿಚಾರವಾಗಿ ಅದನ್ನೇ ಹೇಳ್ತಾ ಇರುವಂಥದ್ದು. ಬಹಳ ಸೇಫ್ ಗೇಮ್ ಅವ್ರು ಹೇಳ್ತಾ ಇರುವಂಥದ್ದು. ಅಂದ್ರೆ ಹೌದಪ್ಪ, ನಾನೆಲ್ಲ ಸೆಲೆಕ್ಟ್ ಮಾಡಿ ಅಂದ್ರೆ ಕಳಿಸ್ಕೊಟ್ಟಿದ್ವಿ, ಹೈಕಮಾಂಡ್ ಏನ್ ಹೇಳಿದ್ಯೋ ಹಂಗೆ ಮಾಡಿದೀವಿ, ಇಲ್ಲಿ ನಂದೇನ್ ಪಾತ್ರ ಇಲ್ಲ ಅನ್ನುವಂಥ ರೀತಿಯಾಗಿ ಡಿ ಕೆ ಶಿವಕುಮಾರ್ ಪ್ರಯತ್ನ ಇದೆ. ರಾಮಲಿಂಗಾರೆಡ್ಡಿ ಅವರ ಮುಂದಿನ ಹೆಜ್ಜೆ ಏನು ಅನ್ನುವಂಥದ್ದನ್ನು ಕೂಡ ನೋಡಬೇಕಿದೆ. ಯಾಕಂದ್ರೆ ಅವರು ಕೂಡ ಬಹಳ ಅಗ್ರೆಸಿವ್ ಆಗಿದ್ರು, ನನಗೆ ಜಲಸಂಪನ್ಮೂಲ ಬೇಡ ಅನ್ನುವಂಥ ವಿಚಾರವಾಗಿ.